आमके वालचे ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಮ್ಮ ತಾಯಿಯವ್ರ ಮನೆಗೆ ಬಂದಿದ್ದೀವಿ. ಇವತ್ತು ರಾಖಿ ಹಬ್ಬದ ದಿವಸ ಇವತ್ತು ರಾಖಿ ಕಟ್ಟೋಣ ಅಂದ್ಬಿಟ್ಟು ಬಂದಿದ್ದೀನಿ. ಇವಾಗ ರಾಖಿ ಕಟ್ಟಬೇಕು, ಎಲ್ಲ ರೆಡಿಯಾಗಿ ನಮ್ಮಮ್ಮವ್ರ ಮನೆಗೆ ಒಂದು ದಿವಸದ ಮುಂಚೆನೇ ಬಂದಿದ್ದೀವಿ. ಅಂದರೆ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಲಾವಣ್ಯ ಸ್ವಾತಿ ಎಲ್ಲರೂ ಸ್ವಲ್ಪ ಶಾಪಿಂಗ್ ಇತ್ತು, ಎಲ್ಲ ಹುಡುಗರು ಬಟ್ಟೆ ಎಲ್ಲ ತೊಗೊಂಡು ನಾವು ಇವತ್ತು ನೈಟ್ ಆಯಿತು ಎಲ್ಲ ಪರ್ಚೇಸಿಂಗ್ ಆಗೋಷ್ಟೊತ್ತಿಗೆ ರಾತ್ರಿ 11:30-12 ಗಂಟೆ ಆಯಿತು. ಮೆಕ್ಡೊನಾಲ್ಡ್ಸಲ್ಲಿ ಏನಾರ ತಿನ್ಬಿಟ್ಟು ಹೋಗೋಣ ಹುಡುಗರೆಲ್ಲ ಇದ್ರು ಅಂದ್ಬಿಟ್ಟು ನಾವು ಇವತ್ತು ಜಯನಗರದಲ್ಲಿ ಮೆಕ್ಡೊನಾಲ್ಡ್ಸ್ಗೆ ಬಂದು ನಾವೆಲ್ಲೂ ಕ್ಲೋಸ್ ಆಗಿರತ್ತೆ ಅಂದ್ಬಿಟ್ಟು ಹೋಗಿದ್ವಿ. ಇಲ್ಲ ಕ್ಲೋಸ್ ಇರಲಿಲ್ಲ, ಓಪನ್ ಇತ್ತು. ತುಂಬ ಜನ ಬರ್ತಾ ಇದ್ರು ಅವತ್ತು, ಕಸ್ಟಮರ್ಸ್ ತುಂಬಾನೇ ಇದ್ರು. ಬುಕ್ ಮಾಡಿಬಿಟ್ಟು ತಿನ್ಬಿಟ್ಟು ನಾವು ಮನೆಗೆ ಹೋಗೋಷ್ಟೊತ್ತಿಗೆ 12:30 ಆಗಿತ್ತು. ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ఏమో స్మెల్ కదా. ಬೆಳಿಗ್ಗೆಗೆ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರಾಖಿ ಹಬ್ಬ 2 ದಿವಸ ಲೇಟ್ ಆಯಿತು ನಾನು ಬಂದು ರಾಖಿ ಕಟ್ಟಕ್ಕೆ ಅಂದ್ಬಿಟ್ಟು ಚಿಕ್ಕಪೇಟೆಯಲ್ಲಿ ಕೆಲಸ ಮುಗಿಸ್ಕೊಂಡು ಇವತ್ತು ಮಾರನೇ ದಿವಸ ರಾಖಿ ಕಟ್ತಾ ಇದ್ದೀನಿ. ಎಲ್ಲ ಒಬ್ಬೊಬ್ರು ಒಂದೊಂದು ಟೈಮಿಂಗ್ಸ್ ಎದ್ದೊಳ್ತಾರೆ. ಅಂದರೆ ಬೆಳಿಗ್ಗೆ ನಾನು ಕಟ್ತಾ ಇರೋದು. ಆರತಿ ಎಲ್ಲ ರೆಡಿ ಮಾಡಿಕೊಂಡು ರಾಖಿ ಎಲ್ಲ ತೊಗೊಂಬಂದಿದ್ದೆ, ನಿನ್ನೆನೆ ಚಿಕ್ಕಪೇಟೆಯಲ್ಲಿ ತೊಗೊಂಬಂದಿದ್ದೆ. ಇವಾಗ ರಾಖಿ ಕಟ್ತಾ ಇದ್ದೀನಿ. ಜಾಮೂನು ಇದು ಕೇಕು ತೊಗೊಂಬಂದಿದ್ದೀನಿ. ಇವಾಗ ರಾಖಿ ಒಬ್ಬೊಬ್ರಿಗೆ ಕಟ್ತಾ ಇದ್ದೀನಿ. ನೈಟ್ ಆಗಿದ್ರೆ ಎಲ್ಲರನ್ನೂ 4 ಜನನೂ ಕುಂಡಿಸ್ಬಿಟ್ಟು ನಾನು ರಾಖಿ ಕಟ್ಬಿಡ್ತಾ ಇದ್ದೆ. ಇವಾಗ ಬೆಳಿಗ್ಗೆ ಅಂದರೆ ಒಬ್ಬೊಬ್ರು ಒಂದೊಂದು ಟೈಮ್ಗೆ ಎದ್ದೇಳ್ತಾರೆ, ಶಾಪ್ಗೆ ಹೋಗ್ತಾರೆ. ಅದಕ್ಕೋಸ್ಕರ ಯಾರು ಫಸ್ಟ್ ರೆಡಿ ಆಗಿದ್ರು ಅವ್ರನ್ನ ರಾಖಿ ಕಟ್ತಾ ಇದ್ದೆ. ಫಸ್ಟು ನಮ್ಮದು 2ನೇ ತಮ್ಮ, ಇದು ಮುನೇಶ್ವರ ಅಂದ್ಬಿಟ್ಟು ನಾವು ಮುನಿ ಅಂದ್ಬಿಟ್ಟು ಹೋಗ್ತೀವಿ. 2ನೇ ತಮ್ಮಗೆ ಫಸ್ಟು ನಾನು ರಾಖಿ ಕಟ್ತಾ ಇದ್ದೀನಿ. ಅರ್ಜೆಂಟು ಅವರು ಶಾಪ್ಗೆ ಹೋಗೋಕ್ಕೆ. ನಾನು ನನ್ನ ಮಗಳು ದೇವಸ್ಥಾನಕ್ಕೆ ಹೋಗೋಳೆ, ಅಂದರೆ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗೋಳೆ. ನಾನು ಅಷ್ಟೊತ್ತಿಗೆ ರಾಖಿ ಕಟ್ತಾ ಇದ್ದೀನಿ. ಒಬ್ಬೊಬ್ರಿಗೆ ಯಾರ್ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ರಾಖಿ ಕಟ್ತಾ ಇದ್ದೀನಿ. ಮನ್ವಿತಾ ಎಟ್ಲಿ ಸುಸ್ತು ಅನ್ಸುಡೋದು. ಟಿಫನ್ ಮಾಡ್ತಾ ಇದ್ದೀವಿ. ಇವತ್ತು ಬಂದು ಬಿಸಿಬೇಳೆ ಬಾತು. ಇದು ಬಂದು ನನ್ನ 4ನೇ ತಮ್ಮನಿಗೆ ರಾಖಿ ಕಟ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬಂದರು. ಇವತ್ತು ವಾರ ಶುಕ್ರವಾರ ಅಲ್ವಾ, ಎಲ್ಲರೂ ಇಲ್ಲಿ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗ್ತಾರೆ. ಎಲ್ಲ ಹೋಗಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರ್ತಾರೆ. ಒಬ್ಬೊಬ್ಬರೇ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ರು, ಅವ್ರಿಗೆ ರಾಖಿ ಕಟ್ತಾ ಇದ್ದೀನಿ. ಇದು ಬಂದು 4ನೇ ತಮ್ಮ. ಅಕ್ಕತ್ತಿ ಆರತಿ అది చెప్తాను లేదా ఆరతి ఎత్తి కళ్ళు మంది ಬಂದ ಕಾಂಪೋಸ್ ಮಾಡಿದ್ದೀನಿ ಹಾಡು. ಓ ಎಂಜನ ಬಿಡ್ಲ
ನೆಕ್ಸ್ಟ್ ಬಂದು 3ನೇ ತಮ್ಮನಿಗೆ ರಾಖಿ ಕಟ್ತಾ ಇರೋದು. ನನಗೆ 4 ಜನ ತಮ್ಮದಿರಿರೋದು. ಫಸ್ಟು 2ನೇ ಅವ್ರು ಕಟ್ಟಿದೆ, ಆಮೇಲೆ ಲಾಸ್ಟ್ನೇ ಅವ್ರು 4ನೇ ಅವ್ರನ್ನ ಕಟ್ಟಿದ್ದೀನಿ. ಇವಾಗ 3ನೇ ಅವ್ರಿಗೆ ಕಟ್ತಾ ಇದ್ದೀನಿ. కాలంగా సంతోషంగా ఖుషిగా ఆరోగ్యంగా నీకు ఆయుష్ ఆరోగ్యం పెట్టి కాపాడి. ధన్యవాదాలు. అయ్యో ಸೆಂಟಿಮೆಂಟ್ ಪಾಟ್ಲೆ ಆಯ್ತಾ ದಿನಕ್ಕಂತ ಪಾತಿಂದ್ರಿ ಸ್ಮೈಲ್ ಸೈ ಅಲ್ಲೆಲ್ಲೆಲ್ಲೆಲ್ಲೆ ಚೆನ್ನಾಗಿದ್ಯಾ. ಜ್ವರ ಕಮ್ಮಿ ಆಯ್ತಾ? ಫೋಟೋ ನಿಲ್ಸ್ಕೊನ ಅಟ್ಲೇ ಸ್ವಾಮಿ ಆರೋಗ್ಯ ನಿಲ್ಸ್ಕೊ ಫೋಟೋ ಈ ಕಡೆ ನಿಲ್ಸ್ಕೊಲ್ಲ. ನೆಕ್ಸ್ಟ್ ಬಂದು 1ನೇ ತಮ್ಮನಿಗೆ ನಾನು ರಾಖಿ ಕಟ್ತಾ ಇರೋದು. పెట్టిరమ్మా బంగారా మళ్ళీ నేను తట్టున్నాను చైని చిన్న స్కూల్ స్నానానికి నాకు టైం అయ్యా ఎసత్కో దా ఉగ్గ కుడి నాశనం చేస్తాను. టెలిఫోన్ పోయిస్తే రెడీ ఎప్పటిస్తాను. ఓ కొబ్బరి వస్తుంది ఇప్పుడు ఎప్పటిడే ఫోటో పెట్టుకొని ఇస్తాం. ಮನೆಗೆ ಇವಾಗ ಸ್ವೀಟಿ ಮನೆಗೆ ಹೋಗ್ತಾ ಇದೀವಿ. ಆಕ್ಚುಲಿ ಮಹಿಳಾ ಪ್ರಸಾದಲ್ಲಿ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್. ನೀವು ಯಾವ್ದಾರ ಮ್ಯಾನೇಜರ್ ಇದ್ರೆ ಹೋಗಿ ರೆಂಟ್ ಮಾಡ್ಕೊಬೋದು. ಅದು ತುಂಬಾ ಚೆನ್ನಾಗಿತ್ತು. ಅಂದ್ರೆ ವಿಡಿಯೋಸ್ ಅಲೋ ಇರಲಿಲ್ಲ, ಫೋಟೋಸ್ ಅಂಡ್ ವಿಡಿಯೋಸ್ ನಾಟ್ ಅಲೋಡ್ ಇಲ್ಲ. ಹೋಗಿ ಬುಕಿಂಗ್ ಮಾಡಿಕೊಂಡು ಇವಾಗ ಬಂದಿದ್ದೀವಿ. ಇವಾಗ ಸ್ವೀಟಿ ಮನೆಗೆ ಹೋಗ್ಬೇಕು. ಅವರು ಅರ್ಶಿನ ಕುಂಕುಮ ಕರೆದಿದ್ದಾರೆ. ವೈಭವಲಕ್ಷ್ಮಿ ಪೂಜೆಗೆ ಅರ್ಶಿನ ಕುಂಕುಮಕ್ಕೆ ಕರೆದವ್ರೆ. ಹೋಗಿ ಕುಂಕುಮ ತಗೊಂಡು ವಾಪಸ್ ಹೋಗ್ಬೇಕು ಮನೆಗೆ. ಬೇಬಿ ಆಂಟಿ ಸೂರ್ಯಮ್ಮ ಪಿಲಿಸ್ತಾಂಡರ್ ಏನು ಗೊತ್ತಾ అన్నీ అదే చెప్తారు. అవునా? నేను చెప్పిన ట్విన్స్ అలాగే ట్రిప్లెట్స్ అని చెప్పాను అన్నయ్య. ಸ್ವಾತಿ ಅವ್ರ ಅಮ್ಮ ಅವ್ರ ಮನೆಗೆ ಬಂದಿದ್ದೀವಿ. ಇವಾಗ ನಾವು ಬರೋಷ್ಟೊತ್ತಿಗೆ ಸಂಜೆ ಆಗಿತ್ತು. ಬೆಳಗ್ಗೆನೆ ವೈಭವಲಕ್ಷ್ಮಿ ಪೂಜೆ 8ನೇ ವಾರ 8ನೇ ವಾರ ಆಗಿತ್ತು. ನಮ್ಮನ್ನ ಅರ್ಶಿನ ಕುಂಕುಮಕ್ಕೆಲ್ಲ ಕರೆದಿದ್ರು. ಅಂದ್ರೆ ನಾವು ಬಂದು ಇವಾಗ ಊಟ ಮಾಡಿದ್ವಿ, ಒಬ್ಬಟ್ಟಿನ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಅರ್ಶಿನ ಕುಂಕುಮ ಕೊಡ್ತಾವ್ರೆ ಎಲ್ಲಾರ್ಗುನು. ಇವಾಗ ಅರ್ಶಿನ ಕುಂಕುಮ ತಗೊಂಡು ನಾವು ಹೋಗ್ಬೇಕು. ಮಿರರ್ ಮನಿ అమ్మకి వాళ్ళు చేతికిచ్చాడక్క. నేను ఇచ్చిపోతాను. రూఢి అయిపోయింది బాగా.
ಇವತ್ತು ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಮನೆಗೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಂದು 12 ಗಂಟೆ ಆಗಿತ್ತು. ಮೆಜೆಸ್ಟಿಕ್ಕಲ್ಲಿ ಕರಗ ಆಗ್ತಾಯಿತ್ತು. ತುಂಬ ಟ್ರಾಫಿಕ್ ಇತ್ತು, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ನಮ್ಗೆ ಅಲ್ಲಿ ಮೈಸೂರು ಬ್ಯಾಂಕಿಂದ ನಾವು ಮೆಜೆಸ್ಟಿಕ್ ಮೂವ್ ಆಗೋಷ್ಟೊತ್ತಿಗೆ 1/2 ಅವರ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ.